ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಬಗ್ಗೆ ಚರ್ಚೆಯನ್ನು ಮಾಡೋಣ. ಆಲ್ರೆಡಿ ಸುಮಾರು ದಿನ ಆಗಿದೆ ಬಂದು. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಆದ್ದರಿಂದ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. ಹಿಂದೆ ನಾನು ಇದ್ರ ಬಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಸಾಕಷ್ಟು ದಿನ ಆಯಿತು ಇದಕ್ಕೆ ಪ್ರಿಪ್ರೇಷನ್ ಮಾಡೋದ್ರೊಳಗೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬರುವಂತಹ ಒಂದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, KSಗಂತೂ ಇದು ಕಂಪಲ್ಸರಿ. ಅವರು 700 ಪೇಜಸ್ ಇದೆ, ಇದು ಓದಲೇಬೇಕಾಗತ್ತೆ. ಆ ನಿಟ್ಟಿನಿಂದ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ಇದರಲ್ಲಿ 13 ಅಧ್ಯಾಯಗಳು ಬರುತ್ತೆ. ಯಾವ್ಯಾವ ಅಧ್ಯಾಯಗಳು ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದರಲ್ಲಿ ಸಿಂಪಲ್ ಪಾಯಿಂಟ್ಸ್ಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಹಾಗೆ ಇದು ಈಗ ಆಲ್ರೆಡಿ ಓದ್ದವರಿಗೆ ಒಂದು ರಿವಿಷನ್ ಆಗುತ್ತೆ, ಅಥವಾ ನೀವಿನ್ನೂ ಸ್ಟಾರ್ಟಿಂಗಲ್ಲಿ ಇನ್ನು ಓದಲಿಲ್ಲ ಅನ್ನೋರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ನಿಟ್ಟಿನಿಂದ ಈ ತರಗತಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ನೋಡಿ, ಮೊದಲನೇದಾಗಿ ಅಧ್ಯಾಯವಾರವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. 13 ಅಧ್ಯಾಯಗಳು ಈ ಒಂದು ಆರ್ಥಿಕ ಸಮೀಕ್ಷೆ 2023-24ರಲ್ಲಿ ನಾವು ಗಮನಿಸ್ತೇವೆ. 2023-24ರಲ್ಲಿ 13 ಅಧ್ಯಾಯಗಳನ್ನು ನೋಡ್ತೇವೆ. ಯಾವ್ಯಾವುದು ಏನೆಲ್ಲ ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಆರ್ಥಿಕ ಸಮೀಕ್ಷೆ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಪ್ರತಿ ವರ್ಷ ಕೂಡ ಕರ್ನಾಟಕದ ಯೋಜನೆ ಏನಿದೆ, ಕಾರ್ಯಕ್ರಮಗಳು, ಪ್ರಗತಿ, ಸಾಧನೆ, ಸವಾಲುಗಳು, ಮುಂಬರುವಂತಹ ಸವಾಲುಗಳು, ಹಾಗೆ ಕೆಲವೊಂದು ಸಲಹೆಗಳು ಮಾಪನ ಮಾಡುವಂತಹ ಒಂದು ಸಮೀಕ್ಷೆ ಯಾವುದು ಅಂದ್ರೆ ಅದು ಆರ್ಥಿಕ ಸಮೀಕ್ಷೆ ಆಗಿರುತ್ತೆ. ಅಂದ್ರೆ ಈ ಹಿಂದೆ ನಡೆದಂತಹ ಒಂದು ವರ್ಷದ, ಈಗ 2024 ಈಗ ರನ್ನಿಂಗ್ ನಡೀತಾ ಇರುವಂಥದ್ದು. 2023ರಲ್ಲಿ ನಡೆದಂತಹ ಒಂದು ಪ್ರಗತಿಯನ್ನ, ಸಾಧನೆಯನ್ನ, ಅಥವಾ ಈ ಒಂದು ಸಾಧನೆಗಳು ಏನಾಗುತ್ತೆ ಅಂದ್ರೆ ನಾವು ಹಿಂದಕ್ಕೆ ನೋಡಿದಾಗ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ನಿಟ್ಟಿನಿಂದ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನ ರೆಡಿ ಮಾಡುವಂಥದ್ದು. ಅಂದ್ರೆ ಈ ಹಿಂದೆ ಆದಂತಹ ಒಂದು ಪ್ರಗತಿಯನ್ನ ಆಧಾರವಾಗಿ, ಮಾನದಂಡವಾಗಿ ಇಟ್ಟುಕೊಂಡು ಈ ಒಂದು ಮುಂಬರುವಂತಹ ದಿನಗಳಲ್ಲಿ ಆ ಸವಾಲುಗಳನ್ನ ಎದುರಿಸಿ ಕರ್ನಾಟಕದ ವಿವಿಧ ಯೋಜನೆಗಳಿಗೆ ಒಂದು ಬುನಾದಿಯನ್ನ ಹಾಕಿಕೊಡುವಂಥದ್ದು ಈ ಒಂದು ಆರ್ಥಿಕ ಸಮೀಕ್ಷೆ ಆಗಿರುತ್ತೆ. ಈ ರೀತಿಯಾದಂತಹ ಆರ್ಥಿಕ ಸಮೀಕ್ಷೆಯನ್ನ ರೆಡಿ ಮಾಡಿಕೊಡೋರು ಯಾರು ಅದನ್ನು ನಾನು ಹೇಳ್ತೇನೆ. ನೋಡಿ, ಇದು 1978-79ನೇ ಸಾಲಿನಿಂದ 78-79ನೇ ಸಾಲಿನಿಂದ ಪ್ರಾರಂಭ ಆಯಿತು. ಆ ಹಿಂದೆ ನಡೆಯುತ್ತಿರಲಿಲ್ಲ. ಈ 78-79ನೇ ಸಾಲಿನಿಂದ ಈ ಒಂದು ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಬಿಡುಗಡೆ ಮಾಡ್ತಾ ಬಂದ್ರು. ನೋಡಿ, 2024ರ ಎಷ್ಟನೇ ಒಂದು ಆರ್ಥಿಕ ಸಮೀಕ್ಷೆ ಇದು ಅನ್ನುವಂಥದ್ದು ನೋಡ್ಬೇಕಾಗತ್ತೆ. 46ನೇ ಪ್ರಕಟಣೆ ಇದು. ಫೆಬ್ರವರಿಯಲ್ಲಿ ಬಿಟ್ಟಂತಹ ಈ 2024ರ ಒಂದು ಆರ್ಥಿಕ ಸಮೀಕ್ಷೆ 46ನೇ ಪ್ರಕಟಣೆ ಆಗಿರುವಂಥದ್ದು. ಇದನ್ನ ಪ್ರಕಟಣೆಯನ್ನ ಬಿಡುಗಡೆ ಮಾಡುವವರು ಯಾರು? ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಕರ್ನಾಟಕ ಸರ್ಕಾರದ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಏನಿದೆ, ಈ ಒಂದು ಆರ್ಥಿಕ ಸಮೀಕ್ಷೆಯನ್ನ ಬಿಡುಗಡೆ ಮಾಡುವಂಥದ್ದು. 2024ರಲ್ಲಿ 23-24ರಲ್ಲಿ 13 ಅಧ್ಯಾಯಗಳಂತ ನಾ ಹೇಳಿದೆ. ಯಾವ ಯಾವ ಅಧ್ಯಾಯಗಳು ಇರುವಂಥದ್ದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಆರ್ಥಿಕ ಸಮೀಕ್ಷೆಯಲ್ಲಿ 13 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅನ್ನುವಂಥದ್ದು ರಾಜ್ಯ ಆದಾಯ ಮತ್ತು ಬೆಲೆಗಳು ಮತ್ತು ಹಣದುಬ್ಬರ. ನಮಗೆ ರಾಜ್ಯಕ್ಕೆ ಬರುವಂತಹ ಆದಾಯಗಳೇನಿದೆ, ವೆಚ್ಚಗಳೇನಿದೆ, ಹಣದುಬ್ಬರ, ಇನ್ಫ್ಲೇಷನ್ ಏನಿದೆ, ಇದರೆಲ್ಲ ಬಗ್ಗೆ ತಿಳಿಸುವಂಥದ್ದು ನಾವು ಮೊದಲ ಅಧ್ಯಾಯದಲ್ಲಿ ಗಮನಿಸ್ತೇವೆ. ನಂತರ ವಿತ್ತೀಯ ಅಭಿವೃದ್ಧಿ, ಫಿಸಿಕಲ್ ಡಿಫಿಸಿಟ್ ಅನ್ನುವಂಥದ್ದು, ಹಾಗೆ ರಾಜ್ಯ ಹಣಕಾಸು, ಸ್ಟೇಟ್ ಫೈನಾನ್ಸಸ್, ಅದರ ಬಗ್ಗೆ ಕೊಡುವಂಥದ್ದು ಅಧ್ಯಾಯ 2ರಲ್ಲಿ. ಇನ್ನು 3ನೇ ಅಧ್ಯಾಯದಲ್ಲಿ ಹೂಡಿಕೆ ಮತ್ತು ರಫ್ತುಗಳು, ಹಾಗೆ 4ನೇ ಅಧ್ಯಾಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು. ಹಾಗೆ 5ನೇ ಅಧ್ಯಾಯದಲ್ಲಿ ನಾವು ನಗರ ಅಭಿವೃದ್ಧಿಯನ್ನ ಗಮನಿಸುವಂಥದ್ದು. ಇನ್ನು ಕೃಷಿಗೆ ಮತ್ತು ಆಹಾರ ನಿರ್ವಹಣೆಗೆ ಸಂಬಂಧಪಟ್ಟಂಥದ್ದು 6ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. 7ನೇ ಅಧ್ಯಾಯದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಒಂದು ನಿರ್ವಹಣೆ ಮತ್ತು ಪರಿಸರಕ್ಕೆ ಇಲ್ಲಿ ನೋಡಿ, ವಿಲೇಜ್ ಅಕೌಂಟೆಂಟ್ ಮತ್ತು PDOಗಳಲ್ಲಿ
ಪರಿಸರ ಸಂಬಂಧಿಸಿದಂತಹ ವಿಷಯಗಳು ಅಂತ ಸೇರಿಸಿದ್ದಾರೆ. ವಿಷಯಗಳು ಈ ಒಂದು ಟಾಪಿಕ್ ಗಳನ್ನು ಸೇರಿಸಿದ್ದಾರೆ. ಇದು ಕೂಡ ಇಂತಹ ಕಾನ್ಸೆಪ್ಟ್ ಅಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಬಂದಂತಹ ಒಂದು ವಿವರಣೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಆರ್ಥಿಕ ಸಮೀಕ್ಷೆಯನ್ನ ಮಾನದಂಡವಾಗಿ ಇಟ್ಟುಕೊಂಡೇ ಕ್ವಶನ್ಗಳು ಬೇಸಿಸ್ ತೆಗೆಯುವಂಥದ್ದು. ಹಾಗಾಗಿ ಇಲ್ಲಿ ಬರುವಂತಹ ಅಧ್ಯಾಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥದ್ದು 8ನೇ ಅಧ್ಯಾಯದಲ್ಲಿ ಕೌಶಲ್ಯ, ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ ಅನ್ನುವಂಥದ್ದು 9ನೇ ಒಂದು ಅಧ್ಯಾಯದಲ್ಲಿ ಗಮನಿಸ್ತೇವೆ. ಆರ್ಥಿಕ ಮೂಲಭೂತ ಸೌಕರ್ಯಗಳು 10ನೇ ಅಧ್ಯಾಯದಲ್ಲಿ ಗಮನಿಸುವಂಥದ್ದು. ಇನ್ನು ಮಾನವಾಭಿವೃದ್ಧಿ ಅದು 11ನೇ ಅಧ್ಯಾಯ. ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು ಇದು ಕೂಡ ನಾವು 12ನೇ ಅಧ್ಯಾಯದಲ್ಲಿ ನೋಡುವಂಥದ್ದು. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಸ್ಟೈನೇಬಲ್ ಒಂದು ಗೋಲ್ಸ್ ಬಗ್ಗೆ ತಿಳಿಸುವಂಥದ್ದು 13ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂಥ. ಹೀಗೆ ನಾವು ಆರ್ಥಿಕ ಸಮೀಕ್ಷೆಯನ್ನ 13 ವಿಭಾಗಗಳಾಗಿ ಅಧ್ಯಾಯಗಳಾಗಿ ಒಂದು ನೋಡುವಂಥದ್ದು. ಮೊದಲನೇದಾಗಿ ರಾಜ್ಯ ಆದಾಯ ಬೆಲೆಗಳು ಮತ್ತು ಹಣದುಬ್ಬರ ಯಾವ ರೀತಿಯಾಗಿದೆ 2023ರಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, 2023-24ರ ಅವಧಿಯಲ್ಲಿ ರಾಜ್ಯಕ್ಕೆ ಆದಾಯವನ್ನ ಹೆಚ್ಚು ಕೊಡುಗೆ ನೀಡಿದಂತಹ ವಲಯಗಳನ್ನ ನೋಡೋದಾದ್ರೆ ಇಲ್ಲಿ ಸ್ಥಿರಾಸ್ತಿ, ವೃತ್ತಿಪರ ಸೇವೆಗಳು ಮತ್ತು ವಾಸಗೃಹಗಳ ಒಡೆತನಕ್ಕೆ 38.32% ಒಂದು ಕೊಡುಗೆಯನ್ನ ನೀಡಿರುವಂಥದ್ದು ಗಮನಿಸಬೇಕಾಗತ್ತೆ. ಇನ್ನು ಗಣಕಯಂತ್ರ ಮತ್ತು ಸಂಬಂಧಿಸಿದಂತಹ ಒಂದು ಸೇವೆಗಳಲ್ಲಿ 28.16% ನಾವು ಗಮನಿಸಬೇಕಾಗತ್ತೆ. ಇನ್ನು ನಂತರದಲ್ಲಿ ತಯಾರಿಕಾ ವಲಯ ಪ್ರೊಡ್ಯೂಸಿಂಗ್ ಸೆಕ್ಟರ್ಸ್ಗಳಲ್ಲಿ 12.47% ನಾವು ಗಮನಿಸ್ತೇವೆ. ಇನ್ನು ನಂತರ ವ್ಯಾಪಾರ ಮತ್ತು ದುರಸ್ತಿ ಸೇವೆಯಲ್ಲಿ 8.61% ನಾವು ಗಮನಿಸುವಂಥದ್ದು. ಇದು ಬೆಳೆಗಳಿಗೆ ಸಂಬಂಧಪಟ್ಟಂತೆ 8.2% ನಾವು ಗಮನಿಸ್ತೇವೆ. ಇದೆಲ್ಲ 2023-24ರ ಅವಧಿಯಲ್ಲಿ ರಾಜ್ಯದ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡಿದಂತಹ ಒಂದು ವಲಯಗಳು 2023-24ರಲ್ಲಿ. ಇನ್ನು ನಂತರದಲ್ಲಿ ನೋಡೋದಾದ್ರೆ ಒಟ್ಟು ಆಂತರಿಕ ಉತ್ಪನ್ನ ಅಧಿಕ ನೀಡಿದಂತಹ ಒಂದು ವಲಯಗಳು ಯಾವ್ಯಾವು, ಆ ಒಟ್ಟು ಆಂತರಿಕ ಉತ್ಪನ್ನ ನೋಡಿ, ಇದರ ಬಗ್ಗೆ ಚರ್ಚೆಯನ್ನ ಮಾಡುವಂತ. ನೋಡಿ, ಮೊದಲನೇದಾಗಿ ಪ್ರಾಥಮಿಕ ವಲಯ 13.66% ಒಂದು ಆಂತರಿಕ ಉತ್ಪನ್ನದಲ್ಲಿ ಕೊಡುಗೆ ನೀಡಿರುವಂಥದ್ದು ನಾವು ಗಮನಿಸ್ತೇವೆ. ಇನ್ನು ದ್ವಿತೀಯ ವಲಯದಲ್ಲಿ ನೋಡೋದಾದ್ರೆ 20.92% ನಾವು ದ್ವಿತೀಯ ವಲಯದಲ್ಲಿ ಗಮನಿಸುವಂಥದ್ದು. ಇನ್ನು ತೃತೀಯ ವಲಯ ಅಥವಾ ಸೇವಾ ವಲಯ ಅನ್ನುವಂಥದ್ದು 65.41%. ನೋಡಿ, ಸೇವಾ ವಲಯ ಅನ್ನುವಂಥದ್ದು ನಮ್ಮ ರಾಜ್ಯ ಒಂದು ಆಂತರಿಕ ಉತ್ಪನ್ನಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದೆ. ಮುಂದೆ ಕ್ವಶನ್ ಕೂಡ ಬರಬಹುದು, ಈ ಪ್ರಸಕ್ತ ಸಾಲಿನಲ್ಲಿ ಆಂತರಿಕ ಉತ್ಪನ್ನದಲ್ಲಿ ಅತಿ ಹೆಚ್ಚು ಯಾವ ವಲಯ ನೀಡಿರುವಂಥದ್ದು ಕೊಡುಗೆ ನೀಡಿರುವಂಥದ್ದು ಅಂತ ಕ್ವಶನ್ ಬರ್ಬೋದು. ಹಾಗಾಗಿ ಸೇವಾ ವಲಯ ಅನ್ನುವಂಥದ್ದು 65.41% ಒಂದು ಕೊಡುಗೆಯನ್ನ ಗಮನಿಸಿರುವಂಥದ್ದು. ಇನ್ನು 2023-24ರ ಒಂದು ಪ್ರಸಕ್ತ ವಲಯಗಳಲ್ಲಿ ವಲಯವಾರು ಒಂದು ನಿವ್ವಳ ಆಂತರಿಕ ಉತ್ಪನ್ನದ ಬೆಳವಣಿಗೆ ದರವನ್ನು ನೋಡೋದಾದ್ರೆ ಒಂದು ಪ್ರಾಥಮಿಕ ವಲಯ ಅನ್ನುವಂಥದ್ದು 5.6% ಇರುವಂಥದ್ದು. ಹಾಗೆ ಕೈಗಾರಿಕಾ ವಲಯ ಅನ್ನುವಂಥದ್ದು 7.0 ಇರುವಂಥದ್ದು. ಜೊತೆಗೆ ಸೇವಾ ವಲಯ ಅನ್ನುವಂಥದ್ದು ಕೂಡ ಇಲ್ಲಿ 12.8% ಇರುವಂಥದ್ದು. ಇಲ್ಲೂ ಕೂಡ ನಾವು ನಿವ್ವಳ ಆಂತರಿಕ ಉತ್ಪನ್ನದ ಬೆಳವಣಿಗೆ ದರವನ್ನು ನೋಡೋದಾದ್ರೂ ಕೂಡ ನಾವು ಇಲ್ಲಿ ಸೇವಾ ವಲಯ ಅನ್ನುವಂಥದ್ದು ಹೆಚ್ಚಿಗೆ ಇರುವಂಥದ್ದು. ಹಾಗಾಗಿ ಸೇವಾ ವಲಯದ ಕೊಡುಗೆ ಅನ್ನುವಂಥದ್ದು ಹೆಚ್ಚಿದೆ. ಸೇವಾ ವಲಯದ ಕೊಡುಗೆ ಹೆಚ್ಚಿರುವಂಥದ್ದು ನಾವು ಗಮನಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ
ರಾಜ್ಯ ನಿವ್ವಳ ತಲಾ ಆದಾಯ. ರಾಜ್ಯ ನಿವ್ವಳ ಒಂದು ತಲಾ ಆದಾಯವನ್ನ ನೋಡೋದಾದ್ರೆ ಹೋದ ವರ್ಷ ನಮ್ದು ಎಷ್ಟಿತ್ತು ತಲಾ ಆದಾಯ ನೋಡಿ, 3,04,474 ರೂಪಾಯಿ ತಲಾ ಆದಾಯವನ್ನ ನಮ್ಮ ರಾಜ್ಯ ಹೊಂದಿತ್ತು. ಈ 2023-24ನೇ ಸಾಲಿನಲ್ಲಿ 3,32,926 ರೂಪಾಯಿಗಳನ್ನ ತಲಾ ಆದಾಯ ಹೊಂದಿರುವಂಥದ್ದು. ಶೇಕಡ 9.3ರಷ್ಟು ನಾವು ಹೆಚ್ಚಿಗೆಯನ್ನ ನೋಡ್ತೇವೆ. ಹೋದ ವರ್ಷಕ್ಕೂ ಕೂಡ ಈ ವರ್ಷಕ್ಕೂ ಶೇಕಡ 9.3ರಷ್ಟು ನಾವು ಹೆಚ್ಚಿಗೆಯನ್ನ ಗಮನಿಸುವಂತದ್ದು ಒಂದು ವಿಚಾರ. ಇನ್ನು ನಂತರದಲ್ಲಿ ಜಿಲ್ಲಾ ತಲಾ ಆದಾಯವನ್ನ ಹೊಂದಿರುವಂತದ್ದು. ಯಾವ ಜಿಲ್ಲೆಗಳು ತಲಾ ಆದಾಯದಲ್ಲಿ ಹೆಚ್ಚಿಗೆಯನ್ನ ಪಡೆದುಕೊಂಡಿದೆ ಮತ್ತೆ ಯಾವ ಜಿಲ್ಲೆಗಳು ತಲಾ ಆದಾಯದಲ್ಲಿ ಕಡಿಮೆಯನ್ನ ಪಡೆದುಕೊಂಡಿರುವಂತದ್ದು ನಾನು ಇಲ್ಲಿ 2 ರೀತಿಯಾದಂತಹ ಕಾಲಂಗಳಲ್ಲಿ ನೋಡಬಹುದು. ಮೊದಲನೇದಾಗಿ ತಲಾ ಆದಾಯವನ್ನ ಹೆಚ್ಚು ಹೊಂದಿದಂತಹ ಜಿಲ್ಲೆ ನಾವು ಬೆಂಗಳೂರಿನ ನಗರವನ್ನು ಗಮನಿಸ್ತೇವೆ. ಬೆಂಗಳೂರು ನಗರ ಅನ್ನುವಂಥದ್ದು ತಲಾ ಆದಾಯದಲ್ಲಿ 7,60,362 ರೂಪಾಯಿಗಳನ್ನ ಗಮನಿಸ್ತೇವೆ. ಯಾಕಂದ್ರೆ ಅಲ್ಲಿರುವಂತಹ ಉದ್ಯೋಗಿಗಳು ಅಥವಾ ಔದ್ಯಮಿಕ ಒಂದು ಕಂಪನಿ ವ್ಯವಸ್ಥೆ ಆಗಿರ್ಬೋದು, ಫ್ಯಾಕ್ಟರಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂತಹ ಒಂದು ಜನರ ಒಂದು ಜೀವನ ಶೈಲಿ ಆಗಿರ್ಬೋದು, ಅಲ್ಲಿ ನಾವು ಗಮನಿಸಿದಾಗ ನಗರ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಅದೇ ನಾವು ಕಲಬುರಗಿಯಲ್ಲಿ ನೋಡಿದಾಗ, ಹೈದರಾಬಾದ್ ಕರ್ನಾಟಕದ ಕಲಬುರಗಿಯಲ್ಲಿ ನೋಡಿದಾಗ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಬ್ಬರ ತಲಾ ಆದಾಯ ಅನ್ನುವಂಥದ್ದು 1,39,361 ರೂಪಾಯಿ ಇರುವಂಥದ್ದು. ನೋಡಿ, 2022-23ರ ಜಿಲ್ಲಾವಾರು ತಲಾ ಆದಾಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ತಲಾವಾರು ಆದಾಯವನ್ನ ಬೆಂಗಳೂರು ನಗರ ಹೊಂದಿರುವಂಥದ್ದು. 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, ಹಾಗೆ 3ನೇ ಸ್ಥಾನದಲ್ಲಿ ಉಡುಪಿ, 4ನೇ ಸ್ಥಾನದಲ್ಲಿ ಚಿಕ್ಕಮಗಳೂರು, ಹಾಗೆ 5ನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಇರುವಂಥದ್ದು. ಇದು 5 ಜಿಲ್ಲೆಗಳು ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿರುವಂಥದ್ದು. ಇನ್ನು ತಲಾ ಆದಾಯದಲ್ಲಿ ಕಡಿಮೆ ಹೊಂದಿದಂತಹ ಒಂದು ಜಿಲ್ಲೆಗಳನ್ನ ಕ್ರಮವಾಗಿ ನೋಡೋದಾದ್ರೆ ಕಲಬುರಗಿ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ನಂತರದಲ್ಲಿ ಬೆಳಗಾವಿ ಜಿಲ್ಲೆ, ಬೀದರ್ ಜಿಲ್ಲೆ, ಕೊಪ್ಪಳ ಹಾಗೂ ಯಾದಗಿರಿ. ಈ 5 ಜಿಲ್ಲೆಗಳು ತಲಾ ಆದಾಯದಲ್ಲಿ ಕಡಿಮೆಯನ್ನ ಹೊಂದಿದಂತಹ ಒಂದು ಜಿಲ್ಲೆಗಳಾಗಿ ಗಮನಿಸುವಂಥದ್ದು. ಇನ್ನು ಕಂದಾಯದ ವಿಭಾಗದಲ್ಲಿ ನೋಡೋದಾದ್ರೆ 4 ರೀತಿಯಾದಂತಹ ಕಂದಾಯದ ವಿಭಾಗಗಳನ್ನ ನಾವು ರಾಜ್ಯದಲ್ಲಿ ಗಮನಿಸ್ತೇವೆ. ಮೊದಲದಲ್ಲಿ ಬೆಂಗಳೂರು ವಿಭಾಗ ಅನ್ನುವಂಥದ್ದು ಮೊದಲ ಸ್ಥಾನದಲ್ಲಿ ತಲಾ ಆದಾಯದಲ್ಲಿ ಇರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಮೈಸೂರು ಇರುವಂಥದ್ದು ಗಮನಿಸ್ತೇವೆ. ಇನ್ನು 3ನೇ ಸ್ಥಾನದಲ್ಲಿ ಬೆಳಗಾವಿ ಇರುವಂಥದ್ದು, ಹಾಗೆ ಕೊನೆಯ ಸ್ಥಾನದಲ್ಲಿ ಕಲಬುರಗಿ ವಿಭಾಗ ಇರುವಂಥದ್ದು. ಇದಿಷ್ಟು ತಲಾ ಆದಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ನಂತರದಲ್ಲಿ ನೋಡೋದಾದ್ರೆ 2023-24ರ ಒಂದು ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರದಿಂದ ಘೋಷಿಸಿದಂತಹ ಪಂಚ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು, ಹಾಗೆ ಆ ಸಂಬಂಧಿಸಿದಂತಹ ಇಲಾಖೆಗಳು. ಯಾಕೆಂದ್ರೆ ಗ್ಯಾರಂಟಿಗಳು ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದು ಮಾಹಿತಿ ಗೊತ್ತಿರಬೇಕಾಗುತ್ತೆ. ಈಗ ಶಕ್ತಿ ಯೋಜನೆ ಅನ್ನುವಂಥದ್ದಿದೆ, ಹಾಗೆ ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ. ಇದೆಲ್ಲ ಕೂಡ ನಿಮಗೆ ತಿಳಿದಿರುತ್ತೆ. 5 ಯೋಜನೆಗಳ ಒಂದು ಕಾಂಗ್ರೆಸ್ ಸರ್ಕಾರ ನೀಡಿರುವಂಥದ್ದು. ಏನು ಯೋಜನೆ ಬಂದಿರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಅದನ್ನ ಜಾರಿಗೊಳಿಸಿದಂತಹ ಇಲಾಖೆ ಯಾವುದು, ಸಚಿವಾಲಯ ಯಾವುದು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ನೋಡಿ, ಶಕ್ತಿ ಯೋಜನೆ ಯಾವ ಇಲಾಖೆ ಜಾರಿಗೆ ಮಾಡುವಂಥದ್ದು? ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆ ಒಂದು ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಪ್ರಯಾಣದಲ್ಲಿ KSRTC ಬಸ್ಗಳಲ್ಲಿ ಒಂದು ಉಚಿತ ಪ್ರಯಾಣವನ್ನ ಕೊಡುವಂತ ವ್ಯವಸ್ಥೆ. ಇನ್ನು ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿರದೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದನ್ನ ಒಂದು ನಿರ್ವಹಣೆಯನ್ನ ಮಾಡುವಂಥದ್ದು. ಇನ್ನು ನಂತರ ಗೃಹ ಜ್ಯೋತಿ, ಪ್ರತಿಯೊಬ್ಬರಿಗೂ ಕೂಡ ಒಂದು 200 ಯೂನಿಟ್ಗಳ ಒಂದು ವಿದ್ಯುತ್ತನ್ನ ಉಚಿತವಾಗಿ ನೀಡುವಂತಹ ಒಂದು ಯೋಜನೆ, ಇಂಧನ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಗೃಹಲಕ್ಷ್ಮಿ, ಮನೆಯ ಒಡತಿಗೆ ತಿಂಗಳು 2,000 ರೂಪಾಯಿಗಳನ್ನು ನೀಡುವಂತಹ ಯೋಜನೆ,
ಇದು ಯೋಜನೆ ಅನ್ನುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಜಾರಿಯಲ್ಲಿ ಇರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಯುವ ನಿಧಿ ಒಂದು ಪದವಿ ಹೊಂದಿದಂತಹ ಒಂದು ವಿದ್ಯಾರ್ಥಿಗಳಿಗೆ, ಪದವಿ ಶಿಕ್ಷಣ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಹಣದ ಒಂದು ವ್ಯವಸ್ಥೆಯನ್ನ ಕೊಟ್ಟಂಥದ್ದು ಈ ಯೋಜನೆಯಲ್ಲಿ ನೋಡ್ತೇವೆ. ಯಾವ ಇಲಾಖೆ ಕೊಟ್ಟಿರುವಂಥದ್ದು? ಕೌಶಲ್ಯ ಅಭಿವೃದ್ಧಿ ಇಲಾಖೆ. ಈ ಎಲ್ಲಾ ಯೋಜನೆಗಳಿಗೆ ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಮಾಹಿತಿ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ನಂತರದಲ್ಲಿ ಚಾಪ್ಟರ್ 2 ಅನ್ನ ನಾವು ಗಮನಿಸೋದಾದ್ರೆ ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು, ಫಿಸಿಕಲ್ ಡೆವಲಪ್ಮೆಂಟ್ ಅಂಡ್ ಸ್ಟೇಟ್ ಫೈನಾನ್ಸಸ್, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ನೋಡಿ, 2024-25 ಒಂದು ಬಜೆಟ್ ಅನ್ನ ನೀವು ನೋಡಿದಾಗ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದರು. ನೀವು ಗಮನಿಸಿದ್ದೀರಾ, ಇದು 2 ತಿಂಗಳ ಹಿಂದೆ ಬಜೆಟ್ ಅನ್ನ ನೀವು ಗಮನಿಸಿದ್ದೀರಾ, ನೀವು ಕೂಡ ನೋಡಿರ್ತೀರಾ. ಸಿದ್ದರಾಮಯ್ಯನವರು ಸತತವಾಗಿ ಬಜೆಟ್ ಅನ್ನ ಮಂಡಿಸಿರುವಂತದ್ದು ನೀವು ಎಲ್ಲದೂ ಕೇಳಿರ್ತೀರಾ. ಆ ಬಜೆಟ್ ನ ವ್ಯವಸ್ಥೆಯಲ್ಲಿ ಸತತ 14 ಬಾರಿ ಒಂದು ಬಜೆಟ್ ಅನ್ನ ಮಂಡಿಸಿರುವಂತದ್ದು ನೀವು ಗಮನಿಸಿರ್ತೀರಾ. ಹಾಗೆ ಈ ಬಜೆಟ್ ನ ಗಾತ್ರ ಎಷ್ಟು ಅಂತದ್ದು ನೀವು ಕೇಳಬಹುದು. ಈ ಒಂದು ಬಜೆಟಿನ ಗಾತ್ರ ಅನ್ನುವಂಥದ್ದು 3,71,383 ಕೋಟಿ ರೂಪಾಯಿಗಳು. ಕರ್ನಾಟಕದ 2023-24 ಒಂದು ಬಜೆಟ್ನ ಗಾತ್ರ ಅನ್ನುವಂಥದ್ದು 3,71,383 ರೂಪಾಯಿಗಳು ಬಜೆಟ್ ಗಾತ್ರ ಇರುವಂಥದ್ದು. ಹಾಗೆ ನೋಡಿ, ಇಲ್ಲಿ ಹೇಳುತ್ತೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ 2024-25 ಒಂದು ಆರ್ಥಿಕ ವರ್ಷದ ರಾಜ್ಯ ಬಜೆಟ್ ನಲ್ಲಿ ವಿತ್ತೀಯ ಕೊರತೆ ಅದು ಎಷ್ಟಿದೆ? 82,981 ಕೋಟಿ ಇರುವಂಥದ್ದು. ಇದರ ಒಂದು ರಾಷ್ಟ್ರೀಯ ಉತ್ಪನ್ನದ ಶೇಕಡ 2.95 ಇದೆ. ಇದು ಏನ್ ಹೇಳುತ್ತೆ? ನಾವು ಸರ್ಕಾರದ ಒಂದು ವಿತ್ತೀಯ ಕೊರತೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ ರಾಜ್ಯದ GSDPಯ ಶೇಕಡ 3% ಒಳಗೆ ಇರಬೇಕು. ಬಿಲೋ 3 ಒಳಗೆ ಇದ್ರೆ ಮಾತ್ರ ಒಂದು ಹೊಣೆಗಾರಿಕೆಯನ್ನ, ಮತ್ತೆ ಅಧಿನಿಯಮದ ಒಂದು ನಿಯಮ ಏನ್ ಹೇಳುತ್ತೆ ಅಂದ್ರೆ ರಾಜ್ಯದ ಒಂದು ವಿತ್ತೀಯ ಕೊರತೆ ಅನ್ನುವಂಥದ್ದು ಶೇಕಡ 3 ದಾಟಬಾರ್ದು ಅನ್ನುವಂಥದ್ದು ನಿಯಮ ಇದೆ. ಹಾಗೆಯೇ ಈ ಒಂದು ನಿಯಮದ ಅಡಿಯಲ್ಲಿ ನಮ್ಮ ರಾಜ್ಯದ ಒಂದು ವಿತ್ತೀಯ ಕೊರತೆ ಅನ್ನುವಂಥದ್ದು ಶೇಕಡ 2.95 ಇರುವಂಥದ್ದು. ಇಲ್ಲಿ ಸರ್ಕಾರದ ವಿತ್ತೀಯ ಕೊರತೆಯ GSDPಯ ಶೇಕಡ 3 ಒಳಗೆ ಇರಬೇಕು. ಹಾಗೆ ಹೊಣೆಗಾರಿಕೆ ಮತ್ತು ಸಾಲಗಳೇನಿದ್ರೆ ಬರುವಂತಹ ಒಂದು ಒಟ್ಟು ಬಾಕಿ ಇರುವಂಥದ್ದು ಶೇಕಡ 25 ಇರಬೇಕು. ಇದನ್ನ ಮೀರಬಾರ್ದು ಅನ್ನುವಂಥದ್ದು ಹೇಳುತ್ತೆ. ಅಂದ್ರೆ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಏನ್ ಹೇಳುತ್ತೆ ಅಂದ್ರೆ GSDPಯ ಒಂದು ಹೊಣೆಗಾರಿಕೆ ಅಥವಾ ಬಾಕಿ ಏನಿದ್ರು ಶೇಕಡ 25 ದಾಟಬಾರ್ದು. GSDPಯ ಒಂದು 25 ದಾಟಬಾರ್ದು. ಹಾಗೆ ವಿತ್ತೀಯ ಕೊರತೆ ಏನಿದೆ, ಫಿಸಿಕಲ್ ಡೆಫಿಸಿಟ್ ಏನಿದೆ, ಅದು 3% ಹೆಚ್ಚಾಗಬಾರ್ದು ಅನ್ನುವಂಥದ್ದು ಈ ನಿಯಮ ತಿಳಿಸ್ಕೊಡುವಂಥದ್ದು. ನಂತರದಲ್ಲಿ ಕರ್ನಾಟಕ ಸರ್ಕಾರ 2023-24 ಬಜೆಟ್ ಅಂದಾಜು ವಿತ್ತೀಯ ಕೊರತೆ ಏನ್ ಹೇಳಿತ್ತು ಮುಂಚೆ? ಶೇಕಡ 2.60 ಒಂದು ನಾವು ಮುಂದೆ ಕೈಗೊಳ್ತೇವೆ ಅನ್ನುವಂಥದ್ದು ಒಂದು ಆಶ್ವಾಸನೆ ಇತ್ತು. ಬಟ್ ಈ ಬಾರಿ ಏನಾಗಿದೆ? ಶೇಕಡ 2.95 ಆಗಿದೆ. ಹಿಂದಿನ ಬಾರಿ ಏನ್ ಹೇಳಿತ್ತು ಅಂದ್ರೆ 2.60 ನಾವು ಗುರಿಯನ್ನ ಮುಟ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗ 2.95 ಆಗಿರುವಂಥದ್ದು, ಅಂದ್ರೆ 3% ಕಡಿಮೆ ಇದೆ. ಇಲ್ಲಿ 15ನೇ ಹಣಕಾಸು ಆಯೋಗ NK ಸಿಂಗ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 15ನೇ ಹಣಕಾಸು ಆಯೋಗ ಏನಿದೆ 2022-23 ವಿತ್ತೀಯ ಕೊರತೆ ಅನ್ನುವಂಥದ್ದು
3.5 ಮತ್ತು 2024ರಲ್ಲಿ 3% ಇರಲು ಒಂದು ಮಾನದಂಡವನ್ನ ಕೊಟ್ಟಂತದ್ದು 15ನೇ ಹಣಕಾಸು ಆಯೋಗ. NK ಸಿಂಗ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಂತಹ ಒಂದು ಆಯೋಗ. ಇಲ್ಲಿ 15ನೇ ಹಣಕಾಸು ಆಯೋಗದ ಪ್ರಕಾರವಾಗಿ ಕರ್ನಾಟಕದ ಹಣಕಾಸು ಆಯೋಗದ ಅನುದಾನ ಒಟ್ಟಾರೆ 3.7 ನೋಡಿ, ಕೇಂದ್ರದಿಂದ ಹಣಕಾಸು ಆಯೋಗ ಏನ್ ಬಿಡುಗಡೆ ಮಾಡಿರುವಂತದ್ದು ಎಷ್ಟಿದೆ? 3.7 ಹೋದ ವರ್ಷ ಎಷ್ಟಿತ್ತು? 4.7 ಇತ್ತು. ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಅನುದಾನ ಏನಿದೆ, ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಹಣಕಾಸು ಹಣ ಏನಿದೆ ಅದು ಹೋದ ವರ್ಷ 4.7 ಈ ಬಾರಿ 3.7 ಅಂದ್ರೆ 1 ಪಾಯಿಂಟ್ನಷ್ಟು ನಮಗೆ ಅನುದಾನ ಕಡಿಮೆ ಇರುವಂತದ್ದು. 1 ಪಾಯಿಂಟ್ನಷ್ಟು 1% ಅನುದಾನವನ್ನ ಕಡಿಮೆ ಇರುವುದನ್ನು ನಾವು ಸವಾಲಾಗಿ ಈ ಬಾರಿ ಸ್ವೀಕರಿಸಿರುವಂಥದ್ದು. ಇದು ನಾವು ವಿತ್ತೀಯ ಕೊರತೆಯಲ್ಲಿ ಗಮನಿಸುವಂಥದ್ದು. ಇನ್ನು ಸ್ವಲ್ಪ ಪಾಯಿಂಟ್ಗಳನ್ನು ನೋಡೋದಾದ್ರೆ ನೋಡಿ, ರಾಜ್ಯಕ್ಕೆ ಹಣಕಾಸು ಅನ್ನುವಂಥದ್ದು ಯಾವ ಮೂಲದಿಂದ ಬರುತ್ತೆ? ರಾಜ್ಯಕ್ಕೆ ರಾಜಸ್ವ ಜಮೆಯಿಂದ ಬರುವಂಥದ್ದು. ರಾಜ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ರಾಜಸ್ವ ಜಮೆಯಿಂದ ಬರುವಂಥದ್ದು. ಅದು ಯಾವ್ಯಾವುದು ಅನ್ನುವಂಥದ್ದು: ವರಮಾನ, ವೆಚ್ಚ ತೆರಿಗೆ, ಪ್ರವೇಶ ತೆರಿಗೆ. ನಾವು ಪ್ರವೇಶ ತೆರಿಗೆ ಅಂತ ನೋಡ್ಬೋದು, ನೀವು ಟೋಲ್ಗಳಲ್ಲಿ ಎಲ್ಲ ಸಂಗ್ರಹಣೆ ಮಾಡುವಂಥದ್ದು. ಇನ್ನು GST, ಅಬಕಾರಿ ತೆರಿಗೆ, ಆಸ್ತಿ ಮತ್ತು ಬಂಡವಾಳ ತೆರಿಗೆ, ಕೇಂದ್ರದಿಂದ ಬರುವಂತಹ ಒಂದು ರಾಜ್ಯದ ಪಾಲು. GST ಅನ್ನ ಕಟ್ತೇವೆ ನಾವು, ಸೆಂಟ್ರಲ್ GST ಅನ್ನ ಕಟ್ಟುವಂಥದ್ದು, ಅದರ ಒಂದು ಪಾಲನ್ನ ಕೊಡುವಂಥದ್ದು. ನಾನು ಆಗ್ಲೇ ನಿಮ್ಗೆ ತಿಳಿಸಿದೆ, 3.7% ನಮಗೆ ಕೊಟ್ಟಿರುವಂಥದ್ದು. 4.7% ಹೋದ ಬಾರಿ ಕೊಟ್ಟಿದ್ರು. ಈ 3.7% ಅನುದಾನವನ್ನ ಕೊಟ್ಟಿರುವಂಥದ್ದು ನಾವು ಗಮನಿಸುವಂಥದ್ದು. ಇದು ಒಂದು GSTಯ ಪಾಲಾಗಿರುತ್ತೆ. ನೋಡಿ, ಇಲ್ಲಿ ಆವರಣದಲ್ಲಿ ಇಟ್ಟಿರುವಂತಹ ಒಂದು ಹಿಂದಿನ ಬಿಜೆಪಿ ಸರ್ಕಾರದ 2023ರ ಫೆಬ್ರವರಿ ಮಂಡಿಸಿದಂತಹ ಇದು. ಇಲ್ಲಿ ಯಾವ್ಯಾವ ಮೂಲಗಳಿಂದ ರಾಜಸ್ವ ತೆರಿಗೆಯಿಂದ ನಾವು ಒಂದು ರಾಜ್ಯಕ್ಕೆ ಹಣಕಾಸು ಬರುತ್ತೆ, ತೆರಿಗೆ ಏತರದಿಂದ ಬರುತ್ತೆ, ಹಾಗೆ ಸೆಂಟ್ರಲ್ ಇಂದ ಬರುವಂತಹ ಒಂದು ಪಾಲಿಷ್ಟು, ಹಾಗೆ ಸಾಲಗಳಿಂದ ಬಂದಂತಹ ಒಂದು ಇನ್ಕಮ್ಗಳೆಷ್ಟು, ಇದೆಲ್ಲ ಬರುವಂಥದ್ದು. ನೋಡಿ, ಪ್ರಮುಖವಾಗಿ ಸ್ವಂತ ತೆರಿಗೆ ನಾವು ರಾಜ್ಯ ಸರ್ಕಾರ ನಿಗದಿ ಮಾಡಿದಂತಹ ಒಂದು ತೆರಿಗೆ ಏನಿದೆ ಅದರಿಂದ ಅತಿ ಹೆಚ್ಚು ಆದಾಯ ಬರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಬಂಡವಾಳ ಜಮೆ ವಿಭಾಗದಿಂದ ಮೂಲಗಳಿಂದ ಭಾರತ ಸರ್ಕಾರದಿಂದ ಸಾಲವನ್ನ ಪಡಿತೇವೆ, ಆಂತರಿಕ ಋಣವನ್ನ ನಿರ್ವಹಣೆ ಮಾಡ್ತೇವೆ. ಜೊತೆಗೆ ಸಾರ್ವಜನಿಕ ಲೆಕ್ಕ ಸಾಲಗಳು, ಮುಂಗಡ ವಸೂಲಿ, ಸಾದಿಲ್ವಾರು ನಿಧಿ ಮತ್ತು ಇತರೆ ಬಂಡವಾಳ ಜಮೆಗಳಿಂದ ಒಂದು ರಾಜ್ಯಕ್ಕೆ ಆದಾಯ ಅನ್ನುವಂಥದ್ದು ಬರುತ್ತೆ. ಇನ್ನು ತೆರಿಗೆಯೇತರ ರಾಜಸ್ವ ಮೂಲಗಳು ಅಂತ ಬಂದಾಗ ಸಾಮಾಜಿಕ ಮತ್ತು ಸಾಮಾನ್ಯ ಬಡ್ಡಿ ಸೇವೆ, ಡಿವಿಡೆಂಡ್ ಜಮೆಗಳು, ಇವುಗಳೆಲ್ಲವೂ ಕೂಡ ಒಂದು ರಾಜ್ಯಕ್ಕೆ ಒಂದು ಮೂಲ ಆದಾಯಗಳಾಗಿ ನೋಡುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ 3 ಮತ್ತು 4 ಹೂಡಿಕೆ ಮತ್ತು ರಫ್ತುಗಳು, ಹಾಗೆ ಗ್ರಾಮೀಣ ಅಭಿವೃದ್ಧಿ. ಇದು ಬಹಳ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಸುಮಾರು ವಿಷಯಗಳು ಬಹಳ ಚರ್ಚೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಈ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ. ಹೂಡಿಕೆ ಮತ್ತು ರಫ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ತರಗತಿಯಲ್ಲಿ. ಹೀಗೆ ಒಂದು 3-4 ದಿನದೊಳಗೆ ನಾವು ಆರ್ಥಿಕ ಸಮೀಕ್ಷೆಯನ್ನು ಮುಗಿಸ್ಕೊಡುವ. ಅಲ್ಲಿವರೆಗೂ ಕ್ಲಾಸ್ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇದರ PDF ಅನ್ನುವಂಥದ್ದು ಸಂಪೂರ್ಣ ತರಗತಿಯ ಮುಗಿದ ಮೇಲೆ karuna.in ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಸ್ನೇಹಿತರೆ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.